ಸರ್ ಏನೇನ್ ತರಕಾರಿ ಸಿಗುತ್ತೆ ನಿಮ್ಮಲ್ಲಿ? ಸರ್ ನಾವು ಲೋಕಲ್ ಆಗಿ ಬೆಳಿತಾ ಇದೀವಿ ಅಂದ್ರೆ ಬೀನ್ಸು, ಬೆಂಡೆಕಾಯಿ, ಹಾಗಲಕಾಯಿ, ಕ್ಯಾರೆಟ್, ಬೀಟ್ರೂಟ್, ಬಾಳೆಹಣ್ಣು, ಬಾಳೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಆರ್ಗ್ಯಾನಿಕ್ ವಸ್ತುಗಳು ಸಿಗುತ್ತೆ, ತುಂಬಾ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ನೀವು ಫ್ರಿಡ್ಜ್ ಉಪಯೋಗಿಸ್ತೇನೆ ಇಲ್ಲಿ ಒಂದು ಏನು ನಾವು ತಗೊಂಡೋದಂತ ವಸ್ತುಗಳನ್ನ ಫ್ರಿಡ್ಜ್ ಇಲ್ದೇನೆ ಒಂದು ವಾರದವರೆಗೂ ಉಪಯೋಗಿಸ್ಕೋಬಹುದು. ಟೊಮೆಟೊ ಒಂದು 40 kg ಇತ್ತು. ಬೀನ್ಸು ಒಂದು 20 kg ಇತ್ತು. ಹೀರೆಕಾಯಿ ಒಂದು 10 kg. ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 20 kg ಇತ್ತು. ಸಂತೆ ಚೆನ್ನಾಗಿದೆ. ಈ ತರದ್ದು ಅದೃಷ್ಟ ಸಿಗಲ್ಲ ಎಲ್ಲ ಊರಲ್ಲೂ. ಬೇಕು ಅಂದ್ರೂ ನಿಮ್ಗೆ ಬೇರೆ ಊರುಗಳಲ್ಲಿ ಎಲ್ಲಿ ಸಿಗುತ್ತೆ? ಹೌದು. ಏನೋ ನಮಸ್ಕಾರ ದೊಡ್ಡವ್ರಿಗೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದಾಗೆ ನಾನಿವತ್ತು ಇರುವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ. ಇಲ್ಲಿ ರೈತರು ಅಂದರೆ ಸಾವಯವ ರೈತರು ತಾವು ಒಟ್ಟಿಗೆ ಸೇರಿಕೊಂಡು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಒಂದು ಸಂತೆನ ಮಾಡ್ಕೊಂಡಿದ್ದಾರೆ. ಈ ಸಂತೆಯ ವಿಶೇಷತೆ ಏನು, ಎಲ್ಲಿ ನಡೆಯುತ್ತೆ, ಯಾವಾಗಿಂದ ನಡೀತಾ ಇದೆ, ಈ ಸಂತೆಯ ಉದ್ದೇಶ ಏನು, ಇದನ್ನು ನಮ್ಮ ರೈತರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಏನು ಸರ್ ನಿಮ್ಮ ಸಂತೆಯ ವಿಶೇಷತೆ? ಮೊದಲನೇದಾಗಿ ನಿಮ್ಮ ಸಂತೆ ಎಲ್ಲಿ ನಡೆಯುತ್ತೆ ಅದೆಲ್ಲ ಅಡ್ರೆಸ್ನ ನಮ್ಮ ಗ್ರಾಹಕರಿಗೆ ಕೊಡ್ಬಿಡಿ ಸರ್. ಖಂಡಿತ ಸರ್. ಇದು ಚಾಮರಾಜನಗರ ಟೌನ್ನಲ್ಲಿ DC ಮನೆಯಿಂದ ಹಿಂಭಾಗ ನಮ್ಮದು ಮಾರುಕಟ್ಟೆ ಮಳಿಗೆ ಅಂತ ಒಂದು ಶಾಪ್ ಇದೆ. ಅಲ್ಲಿ ಸಂತೆ, ಸಾವಯವ ಸಂತೆ ನಡೆಯುತ್ತೆ. ನಮ್ಮ ಮೇನ್ ರೋಡಲ್ಲಿ, ಕೋರ್ಟ್ ರೋಡಲ್ಲಿ ಸಬ್ ಜೈಲ್ ಇದೆ. ಅದರ ಆಪೋಸಿಟು RI ಆಫೀಸ್ ರೋಡಲ್ಲಿ ಈ ಎರಡು ಪ್ಲೇಸ್ ಹೇಳಬೇಕು ಅಂತಂದ್ರೆ ಅದರಿಂದ DC ಮನೆ ಹಿಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಸೋಮವಾರ ಮಧ್ಯಾಹ್ನ 3 ಗಂಟೆಯಿಂದ. ಎಸ್ಪೆಷಲಿ ಇದು ಹೇಳ್ಬೇಕಂದ್ರೆ ಸಾವಯವ ಸಂತೆ ಏನಕ್ಕಿಂತ ಗೋ ಆಧಾರಿತ ಕೃಷಿಯಲ್ಲಿ ಬೆಳೆದಂತ ತರಕಾರಿ, ಹಣ್ಣುಗಳು ಮತ್ತೆ ತರಕಾರಿ ಸೊಪ್ಪುಗಳನ್ನ ನಾವು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8-10 ಜನ ರೈತರದ್ದು ಒಂದು ಟೀಮ್ ಇದೆ. ಸುಮಾರು ಒಂದು 100 ರೈತರ ಏನು ಒಂದು 100 ಗ್ರಾಹಕರು, ಇಲ್ಲಿ 100 ಜನ ಗ್ರಾಹಕರು ಬಂದು ತಗೊಂಡೋಗ್ತಾ ಇದ್ದಾರೆ. ಉತ್ಕೃಷ್ಟವಾದ ಬೆಳೆಯನ್ನ ಬೆಳೆದು ಅಂದ್ರೆ ಉತ್ತಮವಾದ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸತ್ವಯುತ ಆಹಾರ ಪದಾರ್ಥಗಳನ್ನ ಬೆಳೆದು ನಾವು ಕೊಡೋದಕ್ಕೆ ನಾವು ಏನು ತಯಾರು ಮಾಡ್ಕೊಂಡಿದ್ದೀವಿ. ತುಂಬಾ ಬೇಡಿಕೆ ಇದೆ ನೋಡಿ. ನಮ್ಮ ತರಕಾರಿಗಳು, ಸೊಪ್ಪುಗಳು ಎಲ್ಲ ಸೋಲ್ಡ್ ಔಟ್, ತುಂಬಾ ಚೆನ್ನಾಗಿ ಆಗುತ್ತೆ. ಪ್ರತಿಯೊಬ್ಬರು ಏನಂತಂದ್ರೆ ಆರೋಗ್ಯ ದೃಷ್ಟಿಯಿಂದ ವಿಷಮುಕ್ತ ಆಹಾರವನ್ನು ಸೇವಿಸಬೇಕು ಅಂತಕ್ಕಂಥದ್ದು ಎಲ್ಲ ಒಂದು ಮನವರಿಕೆ ಆಗಿರೋದ್ರಿಂದ ನಾವು ಕೂಡ ರೋಗದ ಬಾಗಿಲನ್ನ ಅಂದ್ರೆ ರೋಗಕ್ಕೆ ತುತ್ತಾಗಿ ಅಲ್ಲಿಂದ ಆರೋಗ್ಯವಾಗಿ ಬಂದು ಈಗ ಸಾವಯವ ಕೃಷಿಯನ್ನು ತೊಡಗಿ ಜನಗಳಿಗೆ ವಿಷಮುಕ್ತ ಆಹಾರವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ವಿಷಮುಕ್ತ ಆಹಾರವನ್ನು ತಿಂದು ಆರೋಗ್ಯದ ಜೀವನವನ್ನು ನಡೆಸೋಣ ಅಂತ ಉದ್ದೇಶದಿಂದ ನಾನು ನಿಮಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸರ್ ಯಾವಾಗಿಂದ ಶುರುವಾಗಿದ್ದು, ಹೇಗೆ ಶುರುವಾಗಿದ್ದು ಇದು? ಸರ್ ಇದು ಸುಮಾರು 10 ವರ್ಷಗಳಿಂದ ನಡೀತಾ ಇದೆ. ಎಲ್ಲರೂ ಈಗ ಅದರಲ್ಲೂ ಈ ಕೊರೋನಾ ಬಂದವನಿಂದ ಮಾತ್ರ ತುಂಬಾ ವಿಪರೀತ ಬೇಡಿಕೆ ಇದೆ. ಸಾವಯವ ಏನು ವಿಷಮುಕ್ತ ತರಕಾರಿ ಮತ್ತೆ ಹಣ್ಣುಗಳಿಗೆ ಬೇಡಿಕೆ ಇದೆ. ಸರ್ ಪ್ರೊಫೆಸರ್ ನಂಜುಂಡಸ್ವಾಮಿ ಸರ್ ಅವರು ಹೌದು, ಇದನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಚೇತನ ಇದಕ್ಕೆಲ್ಲ ಮಾಡಿ ಸುಮಾರು ಒಂದು 5-6 ವರ್ಷಗಳ ಹಿಂದೆನೆ ಈ ಕಾರ್ಯಕ್ರಮವನ್ನ ಮಾಡಿ ಈ ಅಂಗಡಿನಲ್ಲಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್. ಅವ್ರದ್ದು ಅಮೃತ ಭೂಮಿ ಅಂತ ಒಂಡ್ರಬಾಳು ಇದರಲ್ಲಿ ಒಂದು 75-80 ಎಕರೆ ಜಮೀನಲ್ಲಿ ಅವ್ರದ್ದು ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ವಿಶ್ವದಾದ್ಯಂತ ಎಲ್ಲಾ ಏನು ರೈತರು ಬಂದು ಅಲ್ಲಿ ಮಾಹಿತಿಯನ್ನ ತಗೊಂಡು ತರಬೇತಿಗಳನ್ನ ತಗೊಂಡು ಹೋಗ್ತಾರೆ ಸರ್. ಸರ್ ಏನೇನ್ ತರಕಾರಿ ಸಿಗುತ್ತೆ ನಿಮ್ಮಲ್ಲಿ? ಸರ್ ನಾವು ಲೋಕಲ್ ಆಗಿ ಬೆಳಿತಾ ಇದೀವಿ ಅಂದ್ರೆ ಬೀನ್ಸು, ಬೆಂಡೆಕಾಯಿ, ಹಾಗಲಕಾಯಿ, ಕ್ಯಾರೆಟ್, ಬೀಟ್ರೂಟ್, ಬಾಳೆಹಣ್ಣು, ಬಾಳೆ ಅಂದ್ರೆ ಏಲಕ್ಕಿ, ಪಚ್ಚಬಾಳೆ, ನೇಂದ್ರ ಎಲ್ಲಾನು ಬೆಳಿತೀವಿ. ಅದ್ರ ಜೊತೆಗೆ ಸೊಪ್ಪುಗಳು, ಮೇಯ್ನ್ ಆಗಿ ಸೊಪ್ಪುಗಳು ಬೆಳಿತೀವಿ ಸರ್. ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಎಲ್ಲಾ ತರದ ಸೊಪ್ಪುಗಳು. ಸರ್ ಈ ಸಂತೆ ಕೇವಲ ಸೋಮವಾರ ಮಾತ್ರ? ಇದು ಏನಾಗಿದೆ, ಬೇಡಿಕೆ ಆದಷ್ಟು ಇನ್ನೂ ಒಂದು ದಿನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಪ್ಲೇಸ್ನ ಇನ್ನು 2 ಜಾಗದಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದೀವಿ ಸರ್, ಪ್ಲಾನ್ ಮಾಡ್ತಾ ಇದೀವಿ. ಸರ್ ಇವಾಗ ನೀವು ಹೇಳಿದ್ರಿ ಕೆಲವು ರೈತರು ಮಾತ್ರ ನಮ್ಮ ಸಾವಯವ ಕೃಷಿಲಿ ಇದ್ದಾರೆ ಅಂತ. ಹೌದು. ಅಂದ್ರೆ ಇವಾಗ ನಿಮಗ್ ಬರ್ತಾ ಇರುವಂತ ತರಕಾರಿಗಳಾಗ್ಲಿ, ಬೇರೆ ಸೊಪ್ಪು, ದವಸ ಧಾನ್ಯಗಳಾಗ್ಲಿ ಮಾರುಕಟ್ಟೆಗೆ ತಕ್ಕಂತೆ ನೀವು ಪೂರೈಸ್ತಾ ಇದ್ದೀರಾ ಅಥವಾ ಕಡಿಮೆ? ಬೇಡಿಕೆಗೆ ಮಾತ್ರ ಮಾಡ್ತಾ ಇದೀವಿ. ಇಲ್ಲಿ ಬೇಡಿಕೆಗೆ ಮಾತ್ರ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಎಷ್ಟು ಬೇಡಿಕೆ ಇದೆ ಅಷ್ಟನ್ನು ಮಾತ್ರ ಬೆಳೀತಾ ಇದೀವಿ. ಇನ್ನೂ ಬೆಳೆಯೋದಕ್ಕೆ ಅವಕಾಶ ಇದೆ ನಮ್ಗೆ, ಇನ್ನೂ ಬೆಳೆಯೋದಕ್ಕೆ ನಮ್ಗೆ ಅವಕಾಶ ಇದೆ. ನಾವು ಇಲ್ಲಿ ಬೇಡಿಕೆ ಎಷ್ಟಿದೆ ಅಷ್ಟನ್ನು ಮಾತ್ರ ಬೆಳೀತಾ ಇದೀವಿ. ಬೇಡಿಕೆ ಜಾಸ್ತಿ ಅಷ್ಟು ನೀವು ಆರ್ಡರ್ ಕೊಟ್ರೆ ಖಂಡಿತವಾಗ್ಲೂ ಬೆಳ್ಕೊಡ್ತೀವಿ. ಪೂರ್ತಿ ಸಾವಯವನೇ ಇರುತ್ತೆ, 100% ವಿಷಮುಕ್ತ ಆಹಾರ. ಸರ್ ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ಈಗ ಅದು ನಿಮ್ಗೆ 2-3 ತರ ಗೊತ್ತಾಗುತ್ತೆ. ನಮ್ಮ ತರಕಾರಿಗಳು, ಸೊಪ್ಪುಗಳು ನೀವು ಇಟ್ರೆ
ಒಂದು ವಾರ ಫ್ರಿಡ್ಜ್ ಇಲ್ಲದೆ ಇಡ್ಬೋದು. ಒಂದು ವಾರ ಫ್ರಿಡ್ಜ್ ಇಲ್ಲದೆ ಫ್ರೆಶ್ ಆಗಿರುತ್ತೆ. ಜೊತೆಗೆ ರುಚಿಯಲ್ಲಿ ನೀವು ಕಾಂಪ್ರಮೈಸೇ ಇಲ್ಲ. ನೀವು ತಿಂತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಇದು ವಿಷಮುಕ್ತ ಅಂತ. ತಿಂತಾ ಇದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಇವಾಗ ಪ್ರಾಕ್ಟಿಕಲ್ ಆಗಿ ನೋಡ್ಬಿಡೋಣ. ನೀವೇ ಖಂಡಿತ ಏನೇನಿದೆ ಎಲ್ಲ ತೋರಿಸ್ಕೊಡಿ. ಖಂಡಿತ ಸರ್. ಇದು ಟೊಮಾಟೊ ನೋಡಿ, ಬಾಳೆ, ಜೊತೆಗೆ ತರಕಾರಿ ಇತ್ತು, ಮೆಣಸಿನ್ಕಾಯಿ ಇತ್ತು, ಖಾಲಿ ಆಯ್ತು, ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಮತ್ತೆ ಬೀನ್ಸು, ಹೀರೆಕಾಯಿ ಎಲ್ಲ ಖಾಲಿ ಆಗಿದೆ. ಬಾಳೆಹಣ್ಣು ಮಾತ್ರ ಉಳಿದಿದೆ ನೋಡಿ. ಬೆಂಡೆಕಾಯಿ ಇವೆಲ್ಲ ಇದ್ದು ಖಾಲಿ ಆಗಿರತಕ್ಕಂತ. ಸರ್ ಇವಾಗ ಇಲ್ಲಿ ಸ್ಕೇಲ್ ಇಟ್ಟಿದಾರ, ಅವಾಗ್ಲೇ ನೋಡ್ದೆ ನಾನು. ಗ್ರಾಹಕರು ಬಂದ್ರು, ಅವರೇ ತಗೊಂಡ್ರು, ಅವರೇ ತೂಕ ಮಾಡ್ಕೊಂಡ್ರು. ಮುಕ್ತ ಅವಕಾಶ ಇದೆ ಸರ್. ಅವರೇ ತಗೊಂತಾರೆ, ಅವರೇ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಇದೊಂದು ಇಲ್ಲಿ ನಮ್ಗೆ ಉಪಯೋಗ ಆಗಿದೆ ಸರ್. ಅಂದ್ರೆ ಪ್ರೈಸ್ ಎಲ್ಲ ಯಾವ ತರ ಇರುತ್ತೆ? ಎನಿವನ್ ನಾವು ಯಾವುದೇ ಕಾಲದಲ್ಲೂ ಕೂಡ ಎಲ್ಲಾ ತರಕಾರಿಗಳಿಗೂ 40 ರೂಪಾಯಿ ಬೆಲೆ ಮಾಡಿದೀವಿ ಸರ್. ಎಲ್ಲಾ ತರಕಾರಿಗೂ 40 ರೂಪಾಯಿ ಬೆಲೆ ಮಾಡಿದೀವಿ ಸರ್. ಇವಾಗ ಟೊಮೊಟೊ ರೈಟ್ ಜಾಸ್ತಿ ಆಗುತ್ತೆ, 70 ರೂಪಾಯಿ 80 ರೂಪಾಯಿ ಹೋಗುತ್ತೆ. ನಾವು ಕಡಿಮೆ ಇದ್ದಾಗ್ಲೂ ಕೂಡ 40 ರೂಪಾಯಿಗೆ ಕೊಟ್ಟಿರೋದ್ರಿಂದ ನಮ್ಮ ಗ್ರಾಹಕರಿಗೆ ಜಾಸ್ತಿ ಇದ್ದಾಗ್ಲೂ 40ಕ್ಕೆ ಕೊಟ್ಟಿದ್ದೀವಿ. ಕಡಿಮೆ ಇದ್ದಾಗ, ಯಾಕಂದ್ರೆ ಕಡಿಮೆ ಇದ್ದಾಗ ನಮ್ ಕೈ ಹಿಡಿದಿದ್ದಾರೆ ಅವರು. ಹೌದು, 10 ರೂಪಾಯಿ ಇದ್ದಾಗ್ಲೂ ಟೊಮಾಟೊ 40 ರೂಪಾಯಿಗೆ ಬಂದು ತಗೊಂಡಿದ್ದಾರಲ್ವಾ, ಹೌದು, ನಾವು ಅದನ್ನ ಮಾಡ್ತೀವಿ ಸರ್. ಅಂದ್ರೆ ಇವಾಗ ಸಾವಯವ ಬೆಳೆಕ್ಕೆ ಹೆಚ್ಚಿನ ಪರಿಶ್ರಮ ಬೇಕು, ಮತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಅದರಿಂದ ರೇಟ್ ಏನಾದ್ರು ವೇರಿ ಆಗುತ್ತೆ ಅಂತ ನಮ್ಮ ಗ್ರಾಹಕರಲ್ಲಿ ಸಾವಯವದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಹೊರಗಡೆಯಿಂದ ರಾಸಾಯನಿಕಗಳನ್ನ ತಂದು ಹಾಕ್ತಾ ಇರೋದ್ರಿಂದ ಖರ್ಚುಗಳು ನಮ್ಗೆ ಜಾಸ್ತಿ ಅನ್ಸಲ್ಲ. ಬಟ್ ಮಾನವ ಶ್ರಮ ಜಾಸ್ತಿ ಇರುತ್ತೆ, ಅದಕ್ಕೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಕಳೆನಾಶಕ ಹೊಡೆಯಲ್ಲ, ಅದೇ 4 ಕಳೆ ಕೀಳ್ಬೇಕಾಗತ್ತೆ. ಅದೇ ನಮಗೆ ತಲೆನೋವಿನ ಸಮಸ್ಯೆ. ಆದ್ರೂ ಮಾಡ್ಲೇಬೇಕು, ಮಾಡ್ತೀವಿ ಸರ್. ಮತ್ತೆ ಸೊಪ್ಪುಗಳು ಅಂತ ಹೇಳಿದ್ರಿ, ಏನೇನು ಸೊಪ್ಪಿದಾವೆ ನೋಡ್ಬೋದಾ? ಅಲ್ಲೇ ಇದೆ ಸರ್, ಬನ್ನಿ ಸರ್. ಬೀನ್ಸು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತೆ ಒಂದೆಲಗ ನೋಡಿ. ನಾಟಿ ಕೋಳಿ ಮೊಟ್ಟೆ ಇದೆ. ಎಷ್ಟು ಮೇಡಮ್ ನಾಟಿ ಕೋಳಿ ಮೊಟ್ಟೆ? 20 ರೂಪಾಯಿ. ಒಂದು ಮೊಟ್ಟೆಗೆ 20 ರೂಪಾಯಿ. ಆರೋಗ್ಯಕ್ಕೆ ನಾಟಿ ಕೋಳಿ ಮೊಟ್ಟೆ ತುಂಬಾ ಒಳ್ಳೆಯದು, ಬಳಸಿ ಸರ್. ಇದೆಲ್ಲ ರೈತರಿಂದಾನೇ ಬಂದಿರೋದಾ? ಖಂಡಿತ ಸರ್. ಇದು ಅಮೃತ ಭೂಮಿ ಹೇಳಿದ್ರಲ್ಲ, ನಂಜುಂಡ ಸ್ವಾಮಿ ಅವರ ಇದರಿಂದ ಬಂದಿರೋದು, ಪ್ಲಾಟ್ಫಾರ್ಮ್ ಇಂದ ಬಂದಿದೆ. ಅಮೃತ ಭೂಮಿಯಲ್ಲಿ ಎಷ್ಟು ಕೃಷಿ ನೋಡಿದ್ದೀರಾ ಸರ್? ಎಷ್ಟು ಎಕರೆ ಕೃಷಿ ಮಾಡ್ತಾ ಇದ್ದೀರಾ? ಅಮೃತ ಭೂಮಿ ಅವರ ಇನ್ಚಾರ್ಜರು ನಮ್ಮ ರವಿ ಅವರು ಹೇಳಿ. ನಾವು ಅಮೃತ ಭೂಮಿಯಿಂದ ಬಂದಿರೋದು. ಅಮೃತ ಭೂಮಿನಲ್ಲಿ ಸುಮಾರು ಒಂದು 70 ಎಕರೆ ಕೃಷಿ ಮಾಡ್ತಾ ಇದ್ದೀವಿ. ಅಲ್ಲಿ ವಿಧ ವಿಧವಾದ ಕೃಷಿನ ಮಾಡ್ತಾ ಇದ್ವಿ. ಅಂದರೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ತರಕಾರಿ, ಮತ್ತು ನಾಟಿ ಕೋಳಿ ಪ್ರಾತ್ಯಕ್ಷಿಕೆಗಳು, ಬಹುವಾರ್ಷಿಕ ಬೆಳೆಗಳು, ಮತ್ತು ಕೆಲವೊಂದು ಸೀಸನ್ ವೈಸಲ್ಲಿ ಅಂದರೆ ಮಳೆಗಾಲದಲ್ಲಿ ಬರುವಂಥ ರಾಗಿ, ಜೋಳ, ಭತ್ತ ಈ ಥರದವನ್ನೆಲ್ಲ ಮಾಡ್ತೀವಿ ಅಲ್ಲಿ. ಅದನ್ನು ನಾವು ನೇರವಾಗಿ ರೈತರಿಂದ ಅಂದರೆ ನೇರವಾಗಿ ಗ್ರಾಹಕರಿಗೆ ತಲುಪಿಸೋ ಅಂಥ ಕೆಲಸನೂ ಮಾಡ್ತೀವಿ. ಒಟ್ಟಿಗೆ ಈಗ ಬೇರೆದು, ಈಗ ಅರಿಶಿನ ಬೆಳಿತೀವಿ. ಅರಿಶಿನ ಬೆಳೆದು ಒಂದು ವರ್ಷಕ್ಕೊಂದ್ಸಲ ನಾವೇನು ಮಾಡ್ತೀವಿ, ಕಿತ್ತು ಅದನ್ನು ಒಣಗಿಸಿ ತಗೊಂಡೋಗಿ APMCಗಳಿಗೋ ಅಥವಾ ಯಾರೋ ದಳ್ಳಾಳಿಗಳಿಗೋ ಕೊಟ್ಬಿಡ್ತೀವಿ. ಬಟ್ ನಾವು ಹಂಗೆ ಮಾಡಲ್ಲ, ಅದನ್ನು ಮೌಲ್ಯವರ್ಧನೆ ಮಾಡ್ತೀವಿ. ಈಗ 1 kg ಕೊಟ್ಟರೆ ಹಬ್ಬ ಅಂತಂದ್ರೂ ಒಂದು 30 ರಿಂದ 40 ರೂಪಾಯಿ ತನಕ ಕೊಡ್ಬೋದು ನಾವು kg. ಅದೇ ಮೌಲ್ಯವರ್ಧನೆ ಮಾಡಿದ್ರೆ 1 kg ಪೌಡ್ರ್ 400 ರೂಪಾಯಿಗೆ ಮಾರ್ತೀವಿ. 300 ರಿಂದ 400 ರೂಪಾಯಿ ತನಕ ಹೋಗುತ್ತೆ 1 kg ಪೌಡ್ರ್. ಸೊ ನಮ್ಗೆ ಅದರಲ್ಲೂ ಲಾಭ ಇದೆ. ಆ ಥರ ಪ್ರತಿ ರೈತರುಗಳು ಅಷ್ಟೇ, ನಾವು ಅವ್ರಿಗಾದಂಥ ಮೌಲ್ಯವರ್ಧನೆಗಳನ್ನ ಮಾಡಿಕೊಂಡು ಮಾರಾಟ ಮಾಡೋದ್ರಿಂದ ಖಂಡಿತವಾಗೂ ಲಾಭ ಇದೆ. ಅದನ್ನು ನೋಡ್ಬೋದು ಎಲ್ಲರೂ. ಥ್ಯಾಂಕ್ ಯು. ನನಗೆ ಇವತ್ತು ನಮ್ಮದು ಸಂತೆನ ಪರಿಚಯ ಮಾಡಿದ್ದು ನಮ್ಮ ಹಳ್ಳಿಕೆರೆ ಉಂಡಿ ರವಿ ಅವರು ಕೂಡ ಸಾವಯವ ಕೃಷಿಕರು. ಅವರ ಜಮೀನಲ್ಲೂ ಕೂಡ ಸುಮಾರು 40 ಬಗೆಯ ಹಣ್ಣುಗಳ ಗಿಡಗಳಿದ್ದಾವೆ. ಹಾಗೆ ಪೂರ್ತಿ ಅವರು ಯಾವುದೇ ರೀತಿಯ ರಾಸಾಯನಿಕ ಬಳಸದೆ ಸಾವಯವ ಕೃಷಿಯಲ್ಲಿ ತಮ್ಮ ವ್ಯವಸಾಯನ ಮಾಡ್ತಾ ಇದ್ದಾರೆ. ಇವಾಗ ಏನಪ್ಪ ಆ್ಯಕ್ಚುಲಿ ಆಗಿದ್ದೇನೆಂದರೆ, ನಾನಿವತ್ತು ಬೆಳಗ್ಗೆ ಅವರ ತೋಟಕ್ಕೆ ವಿಸಿಟ್ ಮಾಡೋಣ ಅಂತ ಕಾಲ್ ಮಾಡಿದಾಗ ಅರುಣ್ ಇಲ್ಲ, ಇವತ್ತು ನಮ್ಮದು ಸಂತೆ ಚಾಮರಾಜನಗರದಲ್ಲಿ ಸಂಜೆ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೀತಾ ಇರುತ್ತೆ. ಅಲ್ಲಿ ಬಂದು ನಮ್ಮ ಸಾವಯವ ರೈತರ ನಮ್ಮದು ಸಂತೆಯನ್ನು ನಮ್ಮ ಜನಗಳಿಗೆ ಪರಿಚಯ ಮಾಡುವಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿವತ್ತು ನಮ್ಮದು ಸಂತೆಗೆ ಬಂದಿದ್ದೀನಿ. ಬನ್ನಿ, ನಮ್ಮದು ಸಂತೆ ಹೇಗಿದೆ, ನಮ್ಮ ಗ್ರಾಹಕರು ನಮ್ಮದು ಸಂತೆ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅದನ್ನೆಲ್ಲ ಇವತ್ತು ನಮ್ಮ ವಿಡಿಯೋಲಿ ತಿಳ್ಕೊಳ್ಳೋಣ.
ನನ್ನ ಹೆಸರು ಅಭಿದರ್ಶಿನಿ. ನಾನು ಇಲ್ಲೇ ಚಾಮರಾಜನಗರ. ನಾನು ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಎಲ್ಲ ಆರ್ಗ್ಯಾನಿಕ್ ವಸ್ತುಗಳು ಸಿಗುತ್ತೆ, ತುಂಬಾ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ನೀವು ಫ್ರಿಡ್ಜ್ ಉಪಯೋಗಿಸ್ತೇನೆ ಇಲ್ಲಿ ಒಂದು ಏನು ನಾವು ತಗೊಂಡೋದಂತ ವಸ್ತುಗಳನ್ನ ಫ್ರಿಡ್ಜ್ ಇಲ್ದೇನೆ ಒಂದು ವಾರದವರೆಗೂ ಉಪಯೋಗಿಸ್ಕೋಬಹುದು. ಅಷ್ಟು ಫ್ರೆಶ್ ಆಗಿರುತ್ತೆ. ಚೆನ್ನಾಗಿದೆ. ಇದು ಹಿಂಗೆ ಮುಂದುವರಿಲಿ. ವಾರದಲ್ಲಿ 2 ದಿನ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವಾರದಲ್ಲಿ 1 ದಿನ ಸಾಕಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ಪ್ರೈಸ್ ಓಕೆ, ತೊಂದರೆ ಇಲ್ಲ, ನಾರ್ಮಲ್ ಆಗಿದೆ. ಏನು ಹೆವಿ ಪ್ರೈಸು ಅಲ್ಲ, ನಮ್ಗೇನದು ಬರ್ಡನ್ ಅನ್ನಿಸ್ತಾ ಇಲ್ಲ. ಚೆನ್ನಾಗಿದೆ. ಪ್ರೈಸ್ ಏನು ತೊಂದರೆ ಆಗ್ತಾ ಇಲ್ಲ. ಓಕೆ, ನಾನು ತಗೋತಾ ಇದ್ದೆ ಈಗ ಹಸಿಮೆಣಸಿನ್ಕಾಯಿ, ತೊಂಡೆಕಾಯಿ, ಸೊಪ್ಪುಗಳು. ಇಲ್ಲಿ ಸೊಪ್ಪು ಇವೆಲ್ಲ ಚೆನ್ನಾಗಿ ಸಿಗುತ್ತೆ. ತೊಂಡೆಕಾಯಿ ಇವೆಲ್ಲ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ನೀವು ಏನ್ ಮಾರ್ಕೆಟ್ ಅಲ್ಲಿ ಹೋಗಿ ಅವ್ರು ಅಲ್ಲ ಹಾಕಿ ಇಲ್ಲ ಹಾಕಿ ತುಂಬಾ ಹಳೇದು ಸ್ಟಾಕ್ ಕಿಂತ ಈ ಸಾವಯವ ಕೃಷಿ ನಮ್ದು ಅಂಗಡಿ ಒಂದು ರೈತರ ಸಂತೆಲಿ ತುಂಬಾ ಫ್ರೆಶ್ ಆಗಿ ಅಲ್ಲೇ ಬೆಳೆದ್ ಸಿಗ್ತಿದೆಯಲ್ಲ, ಅದು ನಮ್ಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಇಲ್ಲ ಇಲ್ಲ, ಅಗತ್ಯಕ್ಕೆ ಬೇಕಾದಂತ ಎಲ್ಲಾ ರೀತಿಯ ತರಕಾರಿ ಸೊಪ್ಪುಗಳೆಲ್ಲ ಸಿಗುತ್ತೆ. ಯಾವಾಗ ತೊಂದರೆ ಆಗುತ್ತೆ ಅಂದ್ರೆ ಸ್ವಲ್ಪ ಬೇಸಿಗೆಲಿ ಸ್ವಲ್ಪ ಸೊಪ್ಪುಗಳು ಕಡಿಮೆ ಆಗುತ್ತೆ, ಬಿಟ್ರೆ ಇನ್ ವರ್ಷವೆಲ್ಲ ಚೆನ್ನಾಗಿ ಅದನ್ನು ಬಳಸ್ತೀವಿ. ಚೆನ್ನಾಗಿದೆ. ರಾಜಮುಡಿ ಅಕ್ಕಿ ಮತ್ತೆ ಕಾಳುಗಳು ಇವೆಲ್ಲ ತುಂಬಾ ಚೆನ್ನಾಗಿದೆ. ಚಟ್ನಿ ಪುಡಿಗಳು ಚೆನ್ನಾಗಿದೆ. ಸಂತೆಯಲ್ಲಿ ಹೆಸರು ರಾಜು ಅಂತ, ಇದು ಚಾಮನಗರ. ಬಾಳೆಹಣ್ಣು ತಿಂದಿದ್ದೀನಿ. ಆ ಥರ ಎಲ್ಲ ಐಟಮ್ ತಗೊಂಡೋಗಿ ಶುರುವಾದಾಗಿಂದ ಬರ್ತಾ ಇದ್ದೀವಿ. ಇಲ್ಲಿ ಕೆಲವು ರೈತರು ಸಾವಯವ ಅಂತ ಏನ್ ಮಾಡ್ತಿದ್ದಾರೆ, ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡ್ಕೊಂಡು ಬರ್ತಕ್ಕಂಥ ರೈತರುಗಳು ತಂದಂತ ಬೆಳೆದಂತ ಬೆಳೆಗಳನ್ನ ಇಲ್ಲಿ ನಮ್ಮ ಚಾಮರಾಜನಗರದ ಗ್ರಾಹಕರು ಸೇಲ್ ಮಾಡ್ತೀವಿ. ಅದನ್ನ ತಗೋತಾ ಇದ್ದಾರೆ, ನಾವು ಉಪಯೋಗಿಸ್ತಾ ಇದ್ದೀವಿ. ಚೆನ್ನಾಗಿದೆ. ಹಂಗಾಗಿ ಪ್ರತಿ ವಾರ ಬಂದು ತಗೋತೀವಿ. 4 ಗಂಟೆ 3:30 ಸರ್. ಅಂದ್ರೆ ಈ ಸಾವಯವ ಬರಕ್ಕೂ ಮೊದಲು ನಂಜುಂಡೆ ಅವ ಎಲ್ಲ ಇವ್ ಬರಲ್ಲ ಅನ್ನಗದ ಯಾರು ಗಾಡಿನಾರ ಈಸ್ಕೊಂಡು ಹೋಗಿದ್ಬೋದು ನೀವು. ಎಲ್ಲರಿಗೂ ಇವಾಗ ಕೆಮಿಕಲ್ ಫ್ರೀ ಆಹಾರ ತಿನ್ಬೇಕು ಅಂತ ಬಯಕೆ ಇದ್ದೇ ಇರ್ತದೆ. ಮೊದಲು ನಮ್ಗೆ ಇದು ಅವೈಲೇಬಲ್ ಇರ್ಲಿಲ್ಲ. ಸೊ ಇವ್ರು ಶುರು ಮಾಡಿದ್ಮೇಲೆ ಅವೈಲೇಬಲ್ ಇದೆ, ಬಂದು ತಗೋತಾ ಇದೀವಿ. ಇಲ್ಲಿ ತನಕ ಕೃಷಿ ಮಾರುಕಟ್ಟೆ ಹೇಗಿದೆ ಎಲ್ಲ ನೋಡಿದ್ರಿ. ಇವಾಗ ನನ್ನ ಸ್ನೇಹಿತ ಸಾವಯವ ಕೃಷಿ ಮಾರುಕಟ್ಟೆಗೆ ಬಂದಿದ್ದಾನೆ. ನಾನು ಮತ್ತೆ ನಮ್ಮ ಮಾದೇಸ್ವಾಮಿ ಇಬ್ರು ಕೂಡ ಹೈಸ್ಕೂಲ್ ತನಕನೂ ಒಟ್ಟಿಗೆ ಓದಿದ್ದು. ಅದಾದ್ಮೇಲೆ ಇವರು ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಇವಾಗ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಸಾವಯವ ಕೃಷಿಯಲ್ಲಿ ಅವ್ರಿಗೆಲ್ಲ ಅವನೇ ಹೇಳ್ತಾನೆ. ಬನ್ನಿ ಊರ್ಲೆ ಹೇಳಪ್ಪ ಮಾದೇಸ್ವಾಮಿ, ಮಾತಾಡುವ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮುಖ್ಯವಾಗಿ ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥದ್ದೇ ಆರೋಗ್ಯ. ಯಾಕಂದ್ರೆ ಪ್ರತಿಯೊಬ್ರು ಹಣನ ಸಂಪಾದಿಸ್ತಾ ಇದೀವಿ. ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟನ್ನೇ ಖರ್ಚು ಮಾಡ್ಕೊಳ್ತಾ ಇದೀವಿ. ಎಲ್ಲಿ ಜಾಸ್ತಿ ಖರ್ಚು ವೇಸ್ಟ್ ಆಗ್ತಾ ಇದೆ ಅಂತ ನೋಡಿದ್ರೆ ಆಸ್ಪತ್ರೆ ಖರ್ಚೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಪ್ರತಿಯೊಬ್ರು ಕೂಡ ವಿಷಮುಕ್ತ ಆಹಾರನ ತಿಂದು ಅಂದ್ರೆ ಒಳ್ಳೆ ಒಂದು ಹೆಲ್ತ್ ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಈಗ ನಾವು ಸಂಪಾದನೆ ಮಾಡಿದ್ದು ಆ ಖರ್ಚು ಆಗೋದಕ್ಕಿಂತ ಅದನ್ನ ಉಳಿಸ್ಕೊಂಡು ಹೋಗೋದು ಬಹಳ ಮುಖ್ಯ. ಅದರಿಂದ ನಾನು ಕೂಡ ಈ ಒಂದು ಸಂತೆಗೆ ಬಂದಿರ್ತಕ್ಕಂಥ ಉದ್ದೇಶ ಸಾವಯವ ತರಕಾರಿಗಳನ್ನ ನನ್ನ ಮನೆಗೂ ಕೂಡ ನಾನು ಅಂದ್ರೆ ಸತತ 1 ತಿಂಗಳಿಂದ ನಾನು ಬಳಸ್ತಾ ಇದ್ದೀನಿ. ನಿರಂತರ ಬಂದು ಸೊಪ್ಪು ತರಕಾರಿಗಳನ್ನ ವಿಷಮುಕ್ತನ ತಿಂದು ನಾನು ಬದುಕಬೇಕು, ನನ್ನ ಫ್ಯಾಮಿಲಿನೂ ವಿಷಮುಕ್ತ ಆಹಾರನ ತಿಂದು ಹೆಲ್ತಿ ಆಗಿರ್ಬೇಕು ಅಂತಕ್ಕಂಥದ್ದು. ಜೊತೆ ನನ್ನ ಸಂಕಲ್ಪ ಇಷ್ಟೇ, ಪ್ರತಿಯೊಬ್ರು ಕೂಡ ವಿಷಮುಕ್ತ ಆಹಾರನ ತಿಂದು ಆರೋಗ್ಯಕರವಾಗಿರ್ಬೇಕು ಅನ್ನೋ ಒಂದು ಮಾರ್ಕೆಟ್ ಅಲ್ಲಿ ಎಷ್ಟೋ ಜನ ರೈತರು ಕೂಡ ಸಾವಯವದಲ್ಲಿ ಬೆಳೀತಾ ಇದ್ದಾರೆ. ಅವ್ರಿಗೊಂದು ಬೇಡಿಕೆ ಬರಬೇಕು. ಯಾಕೆಂತಂದ್ರೆ ಇವತ್ತು ಅದ್ರ ಅರಿವಿಲ್ಲ ಎಷ್ಟೋ ಜನಕ್ಕೆ. ವಿಷಮುಕ್ತಲ್ಲಿ ಬೆಳೀತಾ ಇದಾರೆ, ಬೆಳೆದನ್ನು ಕೂಡ ತಗೊಂಡು ತಿಂತಕ್ಕಂಥದ್ದು ಅರಿವಿಲ್ಲ. ಅಂದ್ರೆ ಪ್ರತಿಯೊಬ್ರು ಕೂಡ ವಿಷಮುಕ್ತ ಬೆಳೆದು ವಿಷಮುಕ್ತವಾಗಿ ತಿನ್ನಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ರವಿ ಅಣ್ಣ ಅವರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಸಂತೆಗೆ. ನನ್ನ ಒಂದು 4 ಗಂಟೆ ತನಕ ಬಾ ಅರುಣ್, ಎಲ್ಲ ಗ್ರಾಹಕರೆಲ್ಲ ಬಂದಿರ್ತಾರೆ ಅಂತ ಹೇಳಿದ್ರು. ಬಟ್ ಅದಾದಮೇಲೆ ಅವರೇ ಫೋನ್ ಮಾಡಿದ್ರು, ಬೇಗ ಬಾ, ಜನ ಎಲ್ಲ ಬರ್ತಾ ಇದ್ದಾರೆ, ಜನ ರಶ್ ಇದ್ದಾರೆ, ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನೋಡಿ, ನಮ್ಮ ರವಿ ಅಣ್ಣ ಆಲ್ರೆಡಿ ವ್ಯಾಪಾರನ ಶುರು ಮಾಡಿಬಿಟ್ಟಿದ್ದಾರೆ. ಅಣ್ಣ, ಯಾವಾಗ ಬಂದ್ರಿ ಸಂತೆಗೆ? 2:45. 2:45 ಆಯ್ತು. ನಮ್ಮನ್ನ 3 ಗಂಟೆ 4 ಗಂಟೆ ತನಕ ಬಾ ಅಂತ ಹೇಳಿದ್ರಿ, ನೀವು ಬೇಗನೆ ಬಂದ್ರಿ. ಮತ್ತೆ ಗ್ರಾಹಕರು ಇದಾರೆ ಅನ್ಬಿಟ್ಟು ನನಗೂ ಬೇಗ ಬಾ ಅಂತ ಫೋನ್ ಮಾಡಿದ್ರಿ. ಅಣ್ಣ, ಯಾರ್ಯಾರು ಬಂದ್ರಿ? ನಾನು, ನಮ್ಮ ಮನೆಯವರು. ಎಲ್ಲೋದ್ರು ಅಕ್ಕ? ಅವ್ರ ಕಾರಲ್ಲಿ ಇದಾರೆ. ಕಾರಲ್ಲಿ ಇದಾರೆ. ಮುಗೀತಲ್ಲ, ಹಂಗಾಗಿ ಕಾರ್ ಕೊಟ್ಟಿದ್ರು. ಬೇಗನೆ ಖಾಲಿ ಆಗ್ಬಿಡ್ತು. ಹೌದು.
ಅಣ್ಣ ಏನೇನ್ ತಂದಿದ್ರಿ ಇವತ್ತು ಸಂತೆಗೆ? ನಂದು ಟೊಮೆಟೊ, ಬೀನ್ಸು, ಹೀರೆಕಾಯಿ, ಸೀಮೆ ಬದನೆಕಾಯಿ, ಕುಂಬಳಕಾಯಿ, ಪಪ್ಪಾಯ, ಇಷ್ಟು ಇತ್ತು. ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ, ಎಲ್ಲ ಸಾವಯವನೇ, ಎಲ್ಲ ಆರ್ಗ್ಯಾನಿಕ್. ನೋಡಿದೀನಿ. ಆರ್ಗ್ಯಾನಿಕ್. ಅಣ್ಣ ಎಷ್ಟೆಷ್ಟು ತಂದಿದ್ರಿ? ಟೊಮೆಟೊ ಒಂದು 40 kg ಇತ್ತು. ಬೀನ್ಸು ಒಂದು 20 kg ಇತ್ತು. ಹೀರೆಕಾಯಿ ಒಂದು 10 kg. ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 20 kg ಇತ್ತು. ಸೀಮೆ ಬದನೆಕಾಯಿ ಒಂದು 10 kg. ಪಪ್ಪಾಯ ಒಂದು 20 kg ಇತ್ತು. ಕುಂಬಳಕಾಯಿ ಒಂದು 10 kg ಇತ್ತು. ಪಪ್ಪಾಯ ಕೊನೆಯಲ್ಲಿ ಒಂದೈತೆ, ಅದು ಹೋಗಿದೆ ಅಂತ ಉಳ್ಕೊಂಡಿದೆ, ಇಲ್ಲ ಅದು ಖಾಲಿ ಆಗಿರೋದು. ಸರಿ, ಓಕೆ. ಟೊಮೊಟೊ ರೇಟ್ ಖಾಲಿ ಆಗ್ಬಿಡ್ತು, ಇನ್ ಸ್ವಲ್ಪ ಹೊತ್ತು. ಕಾಲು ಭಾಗ ಇದೆ. ಇದೊಂದು 2-3 kg ಇದೆ ಅಷ್ಟೇ. ಅಣ್ಣ ಎಷ್ಟೋ ತನಕ ಇರುತ್ತೆ ಸಂತೆ? 5:30. ಅದಾದ್ಮೇಲೆ ಫುಲ್ ಖಾಲಿ, ಯಾರು ಇರಲ್ಲ. ಫುಲ್ ಖಾಲಿ. ಇಲ್ಲಿ ಜಾಗನೇ ಖಾಲಿ ಹೊಡಿತಾ ಇರ್ತದೆ. ಅಣ್ಣ ಈಗ ವೇಯಿಂಗ್ ಮಿಷಿನ್ ಎಲ್ಲ ನೀವೇ ತರಬೇಕಾ ಇಲ್ಲ ನಾವೇ ತಂದ್ಕೋಬೇಕು. ಹಾರ್ವೆಸ್ಟಿಂಗ್ ಎಲ್ಲ ಯಾವ ತರ ನೀವೇ ಮಾಡ್ಕೊತೀರಾ? ನಾವೇ ಮಾಡ್ಕೊಂತೀವಿ. ಕೆಲವು ಟೈಮಲ್ಲಿ ನಮಗೆ ಬೇರೆ ಕೆಲಸ ಇದ್ದಾಗ ಲೇಬರ್ ತಗೊಂತೀವಿ. ಈಗ ನೀವು ನಮ್ದು ಸಂತೆಗೆ ತಂದಿದ್ದೀರಾ, ಬೇರೆ ಬೇರೆ ಸಂತೆಗೂ ಹೋಗ್ತೀರಾ ಇಲ್ಲ ನಮ್ದು ಸಂತೆ ಒಂದೇ? ಇಲ್ಲಿ ನಮ್ದು ಸಂತೆ ಭಾನುವಾರ ಮೈಸೂರಲ್ಲಿ ಇದೆ, ಸಖತ್ ಸೊಪ್ಪು ಸಂತೆ ಅಂತ, ಅಲ್ಲಿಗೆ ಹೋಗ್ತೀವಿ. ಏನೇನ್ ಪ್ರಮಾಣದಲ್ಲಿ ಬೆಳಿತೀರಾ ನೀವು ತರಕಾರಿಗಳನ್ನ? ಇದನ್ನ ನಾವೆಲ್ಲ ಕಡಿಮೆ ಪ್ರಮಾಣದಲ್ಲೇ ಬೆಳೆಯೋದು. ಅಂದಾಜು ಒಂದು 300ರಿಂದ 400 ಗಿಡ ಹಾಕ್ತಿವಿ. ಪ್ರತಿ ವೆರೈಟಿ ಏನೇನು ವೆರೈಟಿ ಇದೆ ಒಂದು 300-400 ಗಿಡ ಹಾಕಂತೀವಿ ಅಷ್ಟೇ. ಅದ್ರದ್ದು ಗಿಡ ಎಲ್ಲ ಹೇಗ್ ತರ್ತೀರಾ? ನೀವೇ ನಾಟಿ ಬೀಜಗಳು ತಗೊಂಬಂದು ನೀವೇ ಮಾಡ್ಕೊತೀರಾ? ಯಾವ್ದೇ ರೀತಿ ನರ್ಸರಿ ಇಲ್ಲ, ನರ್ಸರಿ ಹೋಗಲ್ಲ. ಇಲ್ಲಿ ತನಕ ಸಾವಯವ ಕೃಷಿಯಲ್ಲಿ ಏನೇನ್ ತರಕಾರಿ ಇದೆ, ಏನೇನ್ ಹಣ್ಣುಗಳಿದೆ ಎಲ್ಲಾನು ನೋಡಿದ್ರಿ. ಅಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ, ಇವಾಗ ಶಾಪ್ ಒಳಗಡೆ ಸಾಂಬಾರ ಪದಾರ್ಥಗಳು ಮತ್ತೆ ದಿನಸಿ ಸಾಮಾನುಗಳನ್ನ ಮಾರಾಟ ಕೂಡ ಮಾಡ್ತಾರೆ, ಅದು ಸಾವಯವದಲ್ಲಿ. ಏನೇನು ಪದಾರ್ಥಗಳಿದಾವೆ, ಸಾವಯವ ಕೃಷಿಯಲ್ಲಿ ಬೆಳೆದಿರುವಂಥ ಏನೇನು ದವಸ ಧಾನ್ಯಗಳಿದಾವೆ ಎಲ್ಲನೂ ಒಳಗಡೆ ಹೋಗಿ ತೋರಿಸ್ತೀನಿ, ಬನ್ನಿ ಹೋಗೋಣ. ನಮಗೆ ಸಾವಯವ ಪದಾರ್ಥಗಳ ಪರಿಚಯ ಮಾಡ್ಸೋಕ್ಕೆ ಅಂತ ನಮ್ಮ ರೈತ ಸಂಘದ ಹೋರಾಟಗಾರರಾದಂಥ ಪ್ರಕಾಶ್ ಅಣ್ಣವ್ರು ಬಂದಿದ್ದಾರೆ. ಬನ್ನಿ ಪ್ರಕಾಶ್ ಅಣ್ಣವ್ರನ್ನ ಮಾತಾಡ್ಸೋಣ. ಜೊತೆಗೆ ಇಲ್ಲಿ ಮೇಡಮ್ ಕೂಡ ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಮೇಡಮ್? ಮಾತಾಡಿ, ಏನಿಲ್ಲ. ನಮಸ್ತೆ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ಮೇಡಮ್ ಯಾವ ಊರು, ಮತ್ತೆ ನೀವು ರೈತರಾಗಿ ಇಲ್ಲಿ ಏನೇನು ಮಾಡ್ತಾ ಇದ್ದೀರಾ? ನನ್ನೂರು ಸ್ವಂತ ಊರು ಬಿಳಿಗಿರಂಗನ ಬೆಟ್ಟ ಸರ್. ನಾನೀಗ ಸದ್ಯಕ್ಕೆ ಈಗ ಅಮೃತ ಭೂಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ರೈತಲಾಗಿ. ಏನೇನು ಅಮೃತ ಭೂಮಿಯಿಂದ ಹೇಗೆ ಇಲ್ಲಿಗೆ ಸಪ್ಲೈ ಮಾಡ್ತೀರಾ? ನಾವು ಅಮೃತ ಭೂಮಿಯಲ್ಲಿ ನಾವೇನು ಬೆಳಿತೀವೋ ಅದನ್ನೆಲ್ಲ ವ್ಯಾಲ್ಯೂಯೇಡ್ ಮಾಡಿ, ಅಂದರೆ ಮೌಲ್ಯವರ್ಧನೆ ಮಾಡಿ ತಗೊಬಂದು ಕೊಡ್ತೀವಿ. ಇಲ್ಲಿ ಎಕ್ಸಾಂಪಲ್ ಹುಚ್ಚೆಳ್ಳು ಬೆಳೆದಿರ್ತೀವಿ, ಹುಚ್ಚೆಳ್ಳಲ್ಲಿ ಈಗ ಹುಚ್ಚೆಳ್ಳು ಚಟ್ನಿ, ಹುಚ್ಚೆಳ್ಳು ಲಡ್ಡು, ಈ ಥರ ಕೆಲವು ರೆಸಿಪಿಗಳನ್ನೆಲ್ಲ ಮಾಡಿ ತಗೊಬಂದು ಕೊಡ್ತೀವಿ ಸರ್ ನಮ್ಮದು ಅಂಗಡಿಗೆ. ಜೊತೆಗೆ ತುಪ್ಪ, ಬೆಣ್ಣೆ ಅದೇನಾರ ಇದೆಯಾ ಸಾವಯವ? ತುಪ್ಪ ಬೆಣ್ಣೆ ಏನು ಕೊಡಲ್ಲ ಸರ್ ಅಮೃತ ಭೂಮಿಯಿಂದ. ಯಾಕೆಂದ್ರೆ ಅಲ್ಲಿ ಇದೆ ಸರ್, ಬಟ್ ಅದು ಅಂದ್ರೆ ಇದು ನಮ್ದು FAO ಆಗಿರೋದ್ರಿಂದ ನಮ್ದು FAO ಒಳಗಡೆ ಎಷ್ಟು ಜನ ರೈತರು ಇದಾರೋ ಅವ್ರು ಏನೇನ್ ಮಾಡ್ತಿದಾರೋ ಅದನ್ನೆಲ್ಲ ತಗೊಬಂದು ನಮ್ದು ಅಂಗಡಿಲಿ ಇಟ್ಟು ಮಾರೋ ಅವಕಾಶ ಇದೆ ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ಪ್ರಕಾಶ್ ಅಣ್ಣವ್ರು ಇದ್ದಾರೆ. ಹೋದ್ಸತಿ ಒಂದು ನಮ್ಮ ಪ್ರಕಾಶ್ ಅಣ್ಣ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೆ, ಅದರಲ್ಲಿ ಅವರು ನಮ್ಮದು ಪ್ರಾಡಕ್ಟ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರು. ಅದನ್ನು ನಾನು ಇವಾಗ ನಮ್ಮ ಪ್ರಕಾಶ್ ಅಣ್ಣ ಅವ್ರ ಜೊತೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ಇದು ನಮ್ಮದು ಅಂತ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಮಾಡಿದ್ದೀವಿ ನಾವು. ಇದು ಸುಮಾರು ಜನ ರೈತ, ಇದು ನಮ್ಮ ಉದ್ದೇಶ ಏನು, ರೈತ ಇವತ್ತು ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ, ಮತ್ತು ಯಾಕೆ ಅವನು ತೊಂದರೆಗೀಡಾಗ್ತಾ ಇದ್ದಾನೆ, ಬೆಳೆದಕ್ಕೆ ಬೆಲೆ ಯಾಕೆ ಸಿಗಲ್ಲ ಅಂತ ಎಲ್ಲನೂ ಯೋಚನೆ ಮಾಡಿ ನಮ್ಮ ಬೆಳೆದ ಬೆಲೆಗಳಿಗೆ ಒಂದು ಕಡೆಗೆ ನಾವು ಟೊಮೊಟೊ 10 ರೂಪಾಯಿ ನಾವು ಕೊಟ್ಟರೆ ಅವ್ರು ಮಾರ್ಕೆಟ್ಲಿ 20-25 ರೂಪಾಯಿ ಮಾಡ್ತಾರೆ. ಹಾಗಾಗಿ ನಾವೇ ಯಾಕೆ ಮಾರ್ಕೆಟೇ ಕೈ ನೋಡಿ, ಈಗ ರಿಲಯನ್ಸು, ಮೂರು ಅವರೇ ಬಂದು ಈಗ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಆಹಾರ ಧಾನ್ಯಗಳನ್ನ. ರೈತನಾಗಿ ನಾವು ಒಬ್ಬೊಬ್ರು ಮಾಡೋಕ್ಕಾಗಲ್ಲ. ನಾವು ನಾಲ್ ಬೆಳೆದು ಅಲ್ಲಿ ಕೂದು ಇಲ್ಲಿ ತಗೊಬಂದು ವ್ಯಾಲ್ಯೂಯೇಡೆಡ್ ಮಾಡಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲಿಗೆ ಮಾಡೋಕ್ಕೆ ಒಬ್ರು ಇಟ್ಸ್ಕೊಂಡು ಒಂದು ಅಂಗಡಿನೇ ತಗೊಂಡು ನಾವು ನಮ್ಮ ಏನು ಗ್ರೂಪಲ್ಲಿ ನಾವು ನಮ್ಮದು ಕಂಪ್ನಿಯ ರೈತರಿದ್ದಾರೆ, ಅದು ಇದು ಸಾವಯವ, ಇದು ಎಲ್ಲ ನಾವು ನೈಸರ್ಗಿಕವಾಗಿ ಮಾಡೋದು ಹೊರ್ತಿಲ್ಲಿ, ಬೇರೆ ಕೆಮಿಕಲ್ ಅಲ್ಲ. ಇದು ಆ ಥರದವ್ರನ್ನ ಮಾಡಿ ಎಲ್ಲರಿಗೂ ಇವತ್ತು ವಿಷಮುಕ್ತ ಆಹಾರ ಬೇಕಾಗಿದೆ. ಗೊತ್ತಿಲ್ಲದೆ ತಿಂತಾ ಇದ್ದಾರೆ, ಸಿಕ್ಕಲ್ಲ ಅಂತ ತಿಂತಾ ಇದ್ದಾರೆ. ನಿಜವಾಗ್ಲೂ ವಿಷಮುಕ್ತ ಆಹಾರ ಸಿಕ್ಕಿದ್ರೆ ಗ್ರಾಹಕರು ಇದ್ದಾರೆ, ನಾವು ಬೆಳೆದು ಕೊಡಬೇಕು. ಹಾಗಾಗಿ ಒಂದು ಗ್ರೂಪ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮದು ಇಲ್ಲಿ ಚಾಮರಾಜನಗರದಲ್ಲಿ ಪ್ರತಿ ಸೋಮವಾರ ಸಂತೆ ಮಾಡ್ತಾ ಇದ್ದೀವಿ. 3 ಗಂಟೆಯಿಂದ 6 ಗಂಟೆವರೆಗೆ ಸಂತೆ ಮಾಡ್ತಾ ಇದ್ದೀವಿ.
ಆದರೆ ಎಲ್ಲ ತಾಲೂಕುಗಳು ವಿಸ್ತರಿಸಬೇಕು ಅಂತ ಮಾಡ್ತಾ ಇದ್ದೀನಿ. ಜೊತೆಗೆ ಉಳಿದ ದಿನಗಳಲ್ಲಿ ಅಂಗಡಿ ಇದೆ, ಅಂಗಡಿಲಿ ಎಲ್ಲ ರೀತಿ ಪ್ರಾಡಕ್ಟ್ಗಳು ನಮ್ಮಲ್ಲಿ ಸಿಗ್ತವೆ. ಮತ್ತು ವ್ಯಾಲ್ಯೂ ಬಜೆಟ್ ಮಾಡಿ ಮಾರೋದಕ್ಕೆ ನಾವು ಹೆಚ್ಚು ಪ್ರೋತ್ಸಾಹ. ಯಾಕೆ ರಾಗಿ 30 ರೂಪಾಯಿ, ರಾಗಿ ಹಪ್ಪಳ 350 ರೂಪಾಯಿ. ಇಲ್ಲಿ ನಾವು ಮೋಸ ಆಗ್ತಿರೋದು, ನಾವು ಎಲ್ಲಿ ವ್ಯಾಲ್ಯೂ ಕಟ್ಟಲ್ಲ ಅದಕ್ಕೆ ಬೆಳೆದಂಥ ಪದಾರ್ಥಗಳಿಗೆ, ಅಲ್ಲಿ ರೈತ ಫೇಲ್ ಆಗ್ತಾನೆ. ಈಗ ರಾಗಿ ಹಪ್ಪಳ, ರಾಗಿ 4 ತಿಂಗಳ ಬೆಳೆ, ಅಷ್ಟೆಲ್ಲ ಕಷ್ಟಪಡ್ತೀವಿ, ಒಂದು ದಿನಕ್ಕೆ ಹಪ್ಪಳ ಆಯ್ತದೆ. ಹಾಲಿನಿಂದ ಪೇಡ ಮಾಡ್ಬೋದು. ಈ ಥರ ಒಂದಷ್ಟು ನಾವೇ ಮಾಡ್ತೀವಿ, ನಾವೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭ ಇದೆ ಹೊರತು ಸುಮ್ಮನೆ ನಾವು ಮಾಡೋದನ್ನ ಅಲ್ಲಲ್ಲೇ ಕೊಟ್ಬಿಟ್ರೆ ಬೆಲೆ ಸಿಗಲ್ಲ. ಹಾಗಾಗಿ ತರಕಾರಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಸಿರಿಧಾನ್ಯಗಳಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲಿ ಚಾಮರಾಜನಗರ ಗ್ರಾಹಕರು ಭಾಳ ಒಳ್ಳೆ ಸೋಮವಾರ ನಮ್ಮ ಹತ್ರ ಬಂದು ತಗೋತಾ ಇದ್ದಾರೆ. ಹಾಗಾಗಿ ಈ ಒಂದು ಇದನ್ನ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕು. ಸದ್ಯದಲ್ಲಿ ನಾವು ಜಿಲ್ಲೆಗೆ ಇದೆ ವಿಸ್ತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಏನು ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅವರು ಇದಕ್ಕೆ ಮೆಂಬರ್ ಆಗ್ಬೋದು. ನಾವು ಸದ್ಯದಲ್ಲಿ ಒಂದು ವೆಹಿಕಲ್ KMF ಏನಿದೆ ಆ ಥರ ಮಾದರಿಯಲ್ಲಿ ನಮ್ಮದನ್ನ ನಾವು ಇಡೀ ರಾಜ್ಯಾದ್ಯಂತ ಜಿಲ್ಲಾದ್ಯಂತ KMF ಮಾದರಿಯಲ್ಲಿ ಅಲ್ಲಲ್ಲಿ ಊರಿಗೆ ರೈತರು ಬರದೇ ಹೋದ್ರು ಆ ಊರಲ್ಲೇ ಒಂದು ಪಾಯಿಂಟ್ ಮಾಡಿ, ಇಲ್ಲ ಹೋಬಳಿ ಮಟ್ಟದಲ್ಲಿ ಒಂದು ಪಾಯಿಂಟ್ ಮಾಡಿ ನಾವು ಜಿಲ್ಲಾ ಕೇಂದ್ರಕ್ಕೆ ಮತ್ತು ತಾಲೂಕು ಕೇಂದ್ರಕ್ಕೆ ತಲುಪಿಸಿ ಅದನ್ನ ಗ್ರಾಹಕರು ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮದು ಮತ್ತೆ ಒಂದು ಅರ್ಧ ಎಕರೆ ಸಾಕು, ನಾವು ಎಲ್ಲನೂ ಜಾಸ್ತಿ ಮಾಡಿ ಏನಲ್ಲ, ಅರ್ಧ ಎಕರೆ ರೈತ ಮಾಡಿದ್ರೆ ಅವನು ಬೆಳ್ಕೊಂಡು ತಿಂದು ಗ್ರಾಹಕರಿಗೂ ಕೊಡ್ಬೋದು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ವ್ಯವಸ್ಥೆ ಒಳಗಡೆ ನಾವು ರೈತನ ಸಂಘಟಿತ ಮಾಡಿ ಕೆಲವೇ ದಿನಗಳಲ್ಲಿ ಒಂದು ಈಗ ಎಲ್ಲ ಕಡೆ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿನ ಮಿನಿಸ್ಟ್ರುಗಳೆಲ್ಲ ನಮ್ಮ MLAಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಜೊತೆಗೆ ಅವರ ಇದ್ರ ತಗೊಂಡಿಗಾಲಿ MMILSಲ್ಲಿ ನಮಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಂಡೀಪುರದಲ್ಲಿ ಜಾಗ ಕೊಡ್ತಾ ಇದ್ದಾರೆ, BRTಲಿ ಜಾಗ ಕೊಡ್ತೀವಿ, ಎಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಗ ಕೊಡ್ತೀನಿ ಒಪ್ಕೊಂಡಿದ್ದಾರೆ. ಆದರೆ ನಮ್ಮ ರೈತರು ಇದಕ್ಕೋಸ್ ಅದನ್ನೆಲ್ಲ ನಾವು ತಗೊಂಡ್ರೆ ಒಳ್ಳೆ ಒಂದು ಗ್ರಾಹಕರಿಗೂ ಒಳ್ಳೆ ಆಹಾರ ಕೊಡ್ಬೋದು, ನಮಗೂ ಒಳ್ಳೆ ಇದಾಗುತ್ತೆ. ಹಾಗಾಗಿ ಭೂಮಿಗೂ ವಿಷಮುಕ್ತ ಭೂಮಿನ ನಾವು ಮಾಡಿ ಒಂದು ಭೂಮಿನ ಉಳಿಸ್ಕೊಳ್ಳೋ ಒಂದು ಕಾನ್ಸೆಪ್ಟಲ್ಲಿ ಮತ್ತು ವಾಯುವನ ವಿಪರೀತ ಬದಲಾವಣೆಗಳು ಇವೆಲ್ಲವೂ ಒಂದು ಆಗ್ಬೇಕಾದ್ರೆ ನಾವು ಮೊದಲು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಇಳಿಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಸಾವಯವ ಪದಾರ್ಥಗಳು ಏನಿದಾವೆ ನಮ್ಮ ಗ್ರಾಹಕರಿಗೆ ತೋರಿಸ್ಬೋದಾ ಲೈವ್ ಅಲ್ಲಿ? ನೋಡಿ ನೀವು ಬಂದು ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ಎಣ್ಣೆ ಇದೆ, ಇವೆಲ್ಲ ಕೋಲ್ಡ್ ಸ್ಟೋರೇಜ್ ಎಣ್ಣೆಗಳು, ಓಟ್ಸ್ ಇದೆ, ಅವಲಕ್ಕಿ ಇದೆ, ಇದು ಬೀಜ ಕಲ್ಲಂಗಡಿ ಬೀಜ ಮತ್ತು ಅಶ್ವಗಂಧ ಎಲ್ಲ ಮೆಡಿಸಿನಲ್ಲಿ ನೀವು ಕಷಾಯ ಕುಡಿಬೇಕಾದ್ರೆ ಅಶ್ವಗಂಧ ಚೂರ್ಣ ಇರ್ಬೋದು, ಗರಿಕೆ ಚೂರ್ಣ ಇರ್ಬೋದು, ತುಳಸಿ ಚೂರ್ಣ ಇರ್ಬೋದು, ಆ ಚೂರ್ಣ ತ್ರಿಫಲ ಚೂರ್ಣ ಇದೆ, ಬೆಲ್ಲ ಇದೆ. ಇದೇನು ಸರ್ ಇದು? ಬೆಲ್ಲ ಪೌಡ್ರ್ ಬೆಲ್ಲ ಬೆಲ್ಲ ಅಚ್ಚು ಬೆಲ್ಲ ಇದೆ. ಮತ್ತು ನೋಡಿ ನಮ್ಮ ಗ್ರಾಹಕರಿಂದ ತುಪ್ಪ ಭತ್ತ ಇದೆ, ಸಾಂಬಾರ್ ಪುಡಿ ಇದೆ, ಎಳ್ಳಿದೆ, ಹುಚ್ಚೆಳ್ಳಿದೆ, ಕರಿಬೇವು ಚೂರ್ಣ ಇದೆ, ಅಕ್ಸಿ ಚಟ್ನಿ ಪುಡಿ ಇದೆ, ಸಿರಿಧಾನ್ಯಗಳು ಆರ್ಕ ನವಣೆ ಸಾಮೆ ಇದೆ, ಮತ್ತು ಇವೆಲ್ಲ ಡ್ರೈ ಫ್ರೂಟ್ಸ್ಗಳಿದೆ, ಬಿಸಿಬೇಳೆಬಾತ್ ಪುಡಿ ಇದೆ, ಸಿರಿಧಾನ್ಯ ಸಂಕ್ರಾಂತಿ ಸ್ಪೆಷಲ್ ಇದೆ. ಜೊತೆಗೆ ನಮ್ಮದು ಇನ್ಸ್ಟೆಂಟ್ ಫುಡ್ಗಳು ಸಿರಿಧಾನ್ಯದ್ದು ಪೊಂಗಲ್ಲು, ಬಿಸಿಬೇಳೆಬಾತು, ಇಡ್ಲಿ, ಹಪ್ಪಳ ಇದೆ, ಒಂದಷ್ಟು ಜವೆಗೋದೆ, ಕಡಲೆಬೇಳೆ, ಬಾರ್ಲಿ, ಹೆಸರುಕಾಳು, ಅಲಸಂದೆ, ಉದ್ದಿನಕಾಳು, ಕೊಬ್ಬರಿ ಕಾಳು, ಅಕ್ಕಿಗಳು ಸರ್. ಒಟ್ಟಾರೆ ಒಂದಷ್ಟು ಈಗ ನಾವು ದಾಪುಗಾಲು ಇಡ್ತಾ ಇದ್ದೀವಿ. ರೈತರು ಇದಕ್ಕೆ ಸೇರಿ ಕೊಟ್ಟರೆ ಗ್ರಾಹಕರು ಇದಕ್ಕೆ ಕೈ ಜೋಡಿಸಿ. ಯಾಕಂದ್ರೆ ಗ್ರಾಹಕರು ಯಾಕೆ ಕೈ ಜೋಡಿಸಿ ಅಂದರೆ, ಗ್ರಾಹಕರು ನಮ್ಮೊಂದಿಗೆ ಕೈ ಜೋಡಿಸ್ತೇ ಹೋದರೆ, ರೈತನ ಹತ್ರ ನೇರ ಖರೀದಿ ಮಾಡದೆ ಹೋದರೆ, ಇವರು 3 ರಿಲಯನ್ಸ್ನೇ ತಗೋತೀವಿ ಅಂತಂದರೆ, ವ್ಯವಸಾಯ ರೈತನ ಕೈ ಬಿಟ್ಟು ಹೋದರೆ ಆಗ ಇದೇ ರಿಲಯನ್ಸನ್ನು 1 kg ಅಕ್ಕಿಗೆ 500 ರೂಪಾಯಿ ಅಂದರೆ ಕೊಡಬೇಕಾಯ್ತದೆ. ಹಾಗಾಗಿ ಗ್ರಾಹಕರು ರೈತನ ಕೈ ಬಿಡಬಾರ್ದು. ರೈತನ ಜೊತೆ ಕೈ ಜೋಡಿಸಿದ್ರೆ ನೀವು ದಳ್ಳಾಳಿಗಿಂತ ಕಡಿಮೆ ರೇಟಲ್ಲಿ ನಿಮ್ಗೆ ನೇರ ಸಿಗುತ್ತೆ, ಒಳ್ಳೆ ಪದಾರ್ಥ ಸಿಗುತ್ತೆ, ಒಳ್ಳೆ ನೀವು ಅಲ್ಲೇ ಸ್ಥಳೀಯವಾಗಿ ತಗೋಬೋದು, ತಾಜಾ ಆಹಾರ ಸಿಗುತ್ತೆ. ಹಾಗಾಗಿ ಗ್ರಾಹಕರು ಮತ್ತು ರೈತ ಎರಡೂ ಸೇರಿದಾಗ ನಾವು ವ್ಯವಸ್ಥೆಯನ್ನೇ ಮಾಡ್ಬೋದು. ಒಟ್ಟು ಒಳ್ಳೆ ಆಹಾರ, ಒಳ್ಳೆ ಆರೋಗ್ಯ, ಒಳ್ಳೆ ಪರಿಸರವನ್ನು ನಾವು ಸೃಷ್ಟಿ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು ಮತ್ತೆ ಪರಿಚಯ ಸರ್? ನನ್ನ ಹೆಸರು ಬನಶಂಕರಾರಾಧ್ಯ ಅಂತ. ನಾನು ಚಾಮರಾಜನಗರದ ವಿವೇಕನಗರ ನಿವಾಸಿ. ಸರ್, ಯಾವಾಗಿಂದ ಬರ್ತಾ ಇದ್ದೀರಾ ಈ ನಮ್ದು ಸಂತೆಗೆ? ಈ ನಮ್ದು ಸಂತೆ ಶುರುವಾದಾಗಿನಿಂದ ಬರ್ತಾ ಇದ್ದೀನಿ. ಅಂದರೆ ನಮ್ದು ಸಂತೆ ಸುಮಾರು 2019ನೇ ಇಸ್ವಿಲಿ ಸ್ಟಾರ್ಟ್ ಆಯಿತು. 2019ರಿಂದನೂ ನಾವು ಬರ್ತಾ ಇರ್ತೀವಿ. ಅಂದರೆ ಇಲ್ಲಿ ಏನು ಅಂತಂದರೆ ಆರ್ಗ್ಯಾನಿಕ್ ಸಿಗುತ್ತಾ, ತರಕಾರಿ, ಸೊಪ್ಪು, ಆಮೇಲೆ ಅಕ್ಕಿ ಅಥವಾ ಧಾನ್ಯಗಳು, ಈ ಥರದ್ದು ಬೆಲ್ಲ, ಇದೆಲ್ಲ ಇಲ್ಲಿ ಸಿಗ್ತಾ ಇತ್ತಲ್ಲ. ಈಗ ನಾವು ಎಲ್ಲವನ್ನೂ ಸಂಪೂರ್ಣ ಸಾವಯವ ಬಳಸೋದಕ್ಕೆ
ಆಗೋದಿಲ್ಲ ಅಂದರೆ ಸಿಗೋದಿಲ್ಲ. ಆದರೆ ಅಟ್ಲೀಸ್ಟು ಈ ಸಂತೆನಲ್ಲಿ ಏನು ಸಿಗ್ತವೆ, ಈಗ ಪ್ರತಿ ಸೋಮವಾರ ಬಂದರೆ ಇಲ್ಲಿ ಸೊಪ್ಪುಗಳು ಸಿಗ್ತವೆ, ಸೊಪ್ಪು ಬಿಟ್ಟರೆ ಕೆಲವು ತರಕಾರಿಗಳು ಸಿಗ್ತವೆ, ಹಣ್ಣು ಬಾಳೆಹಣ್ಣು ಮತ್ತು ಸಪೋಟ, ಮಾವಿನ ಹಣ್ಣಿನ ಕಾಲಕ್ಕೆ ಮಾವಿನ ಹಣ್ಣು ಇವೆಲ್ಲ ಕೂಡ ಸಿಗ್ತದೆ. ಎಷ್ಟು ಸಿಗುತ್ತೆ ಅಷ್ಟನ್ನು ತಗೊಂಡು ಹೋಗೋದು, ಅದಕ್ಕೋಸ್ಕರ ಬರ್ತಾ ಇರ್ತೀವಿ. ಏನಕ್ಕಪ್ಪ ಅಂತಂದರೆ ಇವತ್ತು ಎಲ್ಲ ಕೂಡ ನಾವು ಬಳಸುವಂಥ ಆಹಾರ ಎಲ್ಲವೂ ಕೂಡ ರಾಸಾಯನಿಕಗಳಿಂದ ಮತ್ತು ವಿಷದಿಂದ ತುಂಬಿ ಹೋಗಿದೆ. ಅಟ್ಲೀಸ್ಟು ಈ ಒಂದು ವಾರದ ಸಂತೆಯಲ್ಲಿ ಎಷ್ಟು ಸಿಗುತ್ತೋ, ಎಷ್ಟು ನಮಗೆ ಲಭ್ಯ ಆಗುತ್ತೋ ಅಷ್ಟನ್ನಾದರೂ ಬಳಸೋಣ, ಅಷ್ಟರ ಮಟ್ಟಿಗೆ ಆರೋಗ್ಯ ಕಾಪಾಡ್ಕೊಳ್ಳೋ ಅನ್ನೋ ಉದ್ದೇಶದಿಂದ ಬರ್ತೀವಿ. ಆದರೆ ನಾವು ಶುರು ಮಾಡಿದಾಗ ಸಂತೆ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ, ಏನು ಜನನೇ ಬರಲ್ಲ ಅಂತಿದ್ವಿ. ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮಗೆ ಏನೂ ಸಿಗಲ್ಲ ಇಲ್ಲಿ. ನಾವು ಬರೋವರೆಗೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ, ಒಂದೊಂದು ಸತಿ ಹೋಗೋವರೆಗೆ ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸಂತೆಗೆ ಬರಲ್ಲ. ಅಷ್ಟು ಒಂದು ಸಂತೆ ಇವಾಗ ತುಂಬ ಫ್ರೆಶ್ ಆಗಿ ನಡೀತಾ ಇದೆ. ಹೇಗಿದೆ ಸರ್ ಆಹಾರ ಪದಾರ್ಥಗಳು, ರೈತರು ತರುವಂತಹ ತರಕಾರಿಗಳೆಲ್ಲ ಯಾವ ತರ ಇದೆ? ಈಗ ನೀವು ಬೇರೆ ಕಡೆ ತಗೊಳಕ್ ಹೋದ್ರೆ ಒಂದು ಅನುಮಾನ ಇರುತ್ತೆ, ಸಾವಯವ ಅಂತ ಇವ್ರು ಹೇಳ್ತಾರೆ, ನಿಜವಾಗ್ಲೂ ಇದು ಸಾವಯವನ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ಇಲ್ಲಿ ನೀವು ಕಣ್ಮುಚ್ಕೊಂಡು 100ಕ್ಕೆ 100 ಸಾವಯವ ತರಕಾರಿ, ಸೊಪ್ಪು, ಧಾನ್ಯಗಳು ತಗೊಳ್ಬೋದು. ಯಾಕೆಂದರೆ ಪ್ರತಿಯೊಂದು ಕೂಡ ಸಾವಯವದಲ್ಲಿ ಬೆಳೆಯುವ ರೈತನ ಜಮೀನಿಗೆ ಹೋಗಿ ಅವರು ಸಾವಯವ ಪದ್ಧತಿನಲ್ಲಿ ಬೆಳೀತಾ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಓಕೆ ಕೊಟ್ಟ ಮೇಲೇ ಇಲ್ಲಿ ರೈತರು ತಂದು ಮಾರಕ್ಕೆ ಸಾಧ್ಯ. ಹಾಗಾಗಿ ನಿಮ್ಗೆ ಇಲ್ಲಿ ಏನೇ ಸಿಗಿದ್ರೂ ಕೂಡ ಆರ್ಗ್ಯಾನಿಕ್ ಇರುತ್ತೆ, ಸಹಜ ಕೃಷಿಯಿಂದ ಬೆಳೆದಂಥದ್ದಾಗಿರುತ್ತೆ, ವಿಷಮುಕ್ತ ಮತ್ತು ರಾಸಾಯನಿಕ ಮುಕ್ತ ಪದಾರ್ಥಗಳನ್ನು ನೀವು ಇಲ್ಲಿ ಪಡೆಯಬಹುದು. ಇದು ಸಿಕ್ಕಿರೋದು ನಮ್ಗೆ ಅದೃಷ್ಟನೇ ಒಂಥರ. ಸರ್ ಯಾವಾಗ ಬಂದ್ರಿ ಇವಾಗ ಸಂತೆಗೆ? ಇವಾಗ ಜಸ್ಟ್ ಬಂದೆ, ಮುಗಿದೋಗಿರುತ್ತೆ ಅನ್ಕೊಂಡು ಅಲ್ಲಿ ತರಕಾರಿ ತಗೊಳಕ್ಕೆ ಆಪ್ಕಾಮ್ಸ್ ಹೋಗ್ತಾ ಇದ್ದೆ, ನೋಡಿದ್ರೆ ಇನ್ನೂ ಇತ್ತಲ್ಲ, ಹಾಗಾಗಿ ಏನ್ ಸಿಗುತ್ತೆ ಅದ್ ನೋಡಿ ತಗೋಬೇಕು. ಏನೇನ್ ತಗೋಬೇಕು ಅಂತ ಬಂದಿದ್ದೀರಾ ಸರ್ ಇವಾಗ? ಆಕ್ಚುಲಿ ಏನ್ ನೋಡ್ತೀನಿ, ಏನ್ ತರಕಾರಿ ಸಿಗುತ್ತೆ ಎಲ್ಲ ತಗೋತೀನಿ. ಈಗ ಅಲ್ಲಿ ಹೀರೆಕಾಯಿ ಇದೆ, ಟೊಮೊಟೊ ಬೇಕು, ಸೊಪ್ಪಿದ್ರೆ ಸೊಪ್ಪು ತಗೋತೀನಿ, ಬಾಳೆಹಣ್ಣಿದೆ ತಗೋತೀನಿ, ಏನ್ ಸಿಗುತ್ತೆ ಅದು ತಗೊಂಡು. ಒಟ್ಟಾರೆ ಸಂತೆ ಚೆನ್ನಾಗಿದೆ. ಸಂತೆ ಚೆನ್ನಾಗಿದೆ, ಈ ತರದ್ದು ಅದೃಷ್ಟ ಸಿಗಲ್ಲ ಎಲ್ಲ ಊರಲ್ಲೂ. ಬೇಕು ಅಂದ್ರೂ ನಿಮ್ಗೆ ಬೇರೆ ಊರುಗಳಲ್ಲಿ ಎಲ್ಲಿ ಸಿಗುತ್ತೆ? ಹೌದು. ಏನೋ ಇವರು ನಮ್ಮ ಅಮೃತ್ ಭೂಮಿಯಿಂದ ಮಾಡಿದ್ದಕ್ಕೆ ಚುಕ್ಕಿ ಮೇಡಮ್ ಅವರು ಮತ್ತೆ ನಮ್ಮ ಹೊನ್ನೂರು ಪ್ರಕಾಶ್ ಅವರು ಇವರೆಲ್ಲ ಕೂಡ ಆರ್ಗನೈಸ್ ಮಾಡಿದ್ರಿಂದ ಇವತ್ತು ನಮಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲದೆ ಹೋಗಿದ್ರೆ ನಮಗೆ ಈ ಸಾವಯವನು ಸಿಗ್ತಾ ಇರಲಿಲ್ಲ. ನನ್ನ ಹೆಸರು ನಾಗೇಂದ್ರ ಸ್ವಾಮಿ ಅಂತ, ನಾನು ಜೀವ ವಿಮಾ ಪ್ರತಿನಿಧಿ. ಇಲ್ಲಿ ಒಳ್ಳೆ ತರಕಾರಿ ಸೊಪ್ಪುಗಳು ಬರ್ತಾ ಇದ್ದಾವೆ, ಸಾವಯವ ಅನ್ನೋ ಉದ್ದೇಶದಿಂದ ನಾವು ಬರ್ತೀವಿ. ಬಟ್ ಏನಾಗ್ತಾ ಇದೆ ಅಂತಂದರೆ, ಬಂದರೂ ಕೂಡ ನಮ್ಗೆ ಆಫೀಸಿಂದ ಬಂದಾಗ ವಾರದಲ್ಲಿ ಒಂದೇ ದಿನ ಆಲ್ರೆಡಿ ಜನ ಬಂದು ಮುಗಿ ಬಿದ್ದಿರ್ತಾರೆ, ಲೇಡೀಸ್ ಎಲ್ಲ ಬಂದಿರ್ತಾರೆ. ಲೇಡೀಸ್ ಬಂದವರು ಮುಂದ್ಗಡೆ ಇರುವಾಗ ನಾವು ತಗೊಳ್ಲಿಕ್ಕಾಗಲ್ಲ, ಅವರೆಲ್ಲ ತಗೊಂಡು ಉಳಿದ ನಂತರ ಸಿಕ್ಕಿದ್ರೆ ನಮಗೆ ಅಷ್ಟೇ ತರಕಾರಿ. ಈಗ ನೋಡಿ ನನ್ನಲ್ಲೂ ಅಷ್ಟೇ, ಎಷ್ಟು ಉಳಿದಿದೆ ಅಷ್ಟರಲ್ಲಿ ಮಾತ್ರ ನಾವು ತೃಪ್ತಿ ಪಡಬೇಕು. ಅದಕ್ಕೆ ಒಂದೇ ಒಂದು ಸಲಹೆ ಏನಪ್ಪ ಅಂತಂದರೆ, ವಾರದಲ್ಲಿ 2 ದಿನ ಸಂತೆ ಮಾಡಬೇಕು. ಒಂದು, ಎರಡನೇದಾಗಿ ಟೋಕನ್ ಸಿಸ್ಟಮ್ ಮಾಡಿಬಿಟ್ರೆ ಇಲ್ಲಿ ಭಾಳ ಉತ್ತಮವಾಯ್ತದೆ. ನಮ್ಗೆ ಎಷ್ಟಕ್ಕೆ ಬೇಕು, ನಾವು ಎಷ್ಟು ಗಂಟೆಗಾದರೂ ಬಂದಿರಲಿ, ಅಲ್ಲಿ ಟೋಕನ್ ತಗೊಂಡಿರೋದು, ಟೋಕನ್ ತಗೊಂಡಿದ್ದು ಟೋಕನ್ ಕೊಟ್ಬಿಟ್ಟು ನಮ್ಗೇನು ಬೇಕು ಖರೀದಿ ಮಾಡ್ಕೊಂಡು ನಂತರ ನಮ್ಮ ಹತ್ರ ಟೋಕನ್ ಉಳಿದನ್ನ ವಾಪಸ್ ಕೊಟ್ಟು ದುಡ್ಡು ಇಸ್ಕೊಂಡು ಹೋಗೋ ಸಿಸ್ಟಮ್ ಮಾಡಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಇವ್ರಿಗೆ ರೈತರಿಗೆ ಮೋಸ ಆಗೋ ಚಾನ್ಸು ಇರಲ್ಲ. ಕೆಲವರು ದುಡ್ಡು ಕೊಡೋದು ಮರ್ತು ಹೋಗ್ಬೋದು. ಆ ಗಾಬರಿನಲ್ಲಿ ಒಂದು ಪದಾರ್ಥ ತಗೊಂಡೋಗಿರೋ ದುಡ್ಡು ಅವ್ರು ಮರ್ತಿರೋ ಚಾನ್ಸು ಇರುತ್ತೆ. ಬೇಕಂತ ಯಾರು ಕಸ್ಟಮರ್ಸ್ ಮಾಡಲ್ಲ. ಆದ್ರೆ ಇಲ್ಲಿ ತಗೋತಿದ್ದಾಗೆ, ಈಗ ಪದಾರ್ಥ ಸಿಗಲ್ಲ ಅಂತ ಇಲ್ಲಿ ತಗೋತಿದ್ದಾಗೆ ಅಲ್ಲಿ ಹೋಗಿರ್ತಾರೆ, ಅಲ್ಲಿ ಹೋಗಿದ್ದಾಗಲೇ ಇಲ್ಲಿ ಬಂದಿರ್ತಾರೆ. ಅವಾಗ ಏನಾಗುತ್ತೆ, ಯಾವುದೋ ಒಂದು ಕೈ ಬಿಟ್ಟೋಗೋ ಚಾನ್ಸ್ ಇರುತ್ತೆ. ಅದರಿಂದ ಟೋಕನ್ ತಗೊಂಡು ನಾವ್ ಏನ್ ತಗೋತೀವಿ ಅದನ್ನ ಟೋಕನ್ ಕೊಟ್ಟು ಎಲ್ಲ ಪ್ರತಿಯೊಂದು 20-20 ರೂಪಾಯಿ ಟೋಕನ್ ಮಾಡ್ಬಿಟ್ರೆ 1 kg ಬೇಕಾದ್ರೆ 2 ಟೋಕನ್ ಕೊಟ್ಟು ತಗೊಳ್ಳೋದು. ಅದನ್ನ ನಾನು ಸುಮಾರು ಒಂದು 5-6 ಬಾರಿಯಿಂದನೂ ಹೇಳ್ತಾನೆ ಇದ್ದೀನಿ. ಅದು ಮಾಡಿದ್ರೆ ತುಂಬಾ ಉತ್ತಮವಾಗುತ್ತೆ, ರೈತರಿಗೂ ಅನ್ಯಾಯ ಆಗಲ್ಲ, ತಗೊಳ್ಳೋರು ಗ್ರಾಹಕರಿಗೂ ಉಳಿದ ಟೋಕನ್ ಅಲ್ಲಿ ಅಂಗಡಿಲಿ ಕೊಟ್ಟು ವಾಪಸ್ ಹೋಗ್ಬೋದು ದುಡ್ಡು ತಗೊಂಡು. ನಮ್ಮ ಹೆಸರು ನಂಜೂರ್ ಶೆಟ್ಟಿ ಅಂತ, ನಂಜೂರ್ ಶೆಟ್ಟಿ ಬ್ಯಾಕಿಂಡ್ ದೇವಣ್ಣ ಅಂತ. ನಮ್ದು ಚಾಮರಾಜನಗರ ಜಮೀನು ಕಾಡಳ್ಳಿ. ಈಗ ಸರ್ ನಮ್ಮ ಹತ್ರ ಟೊಮೊಟೊ ಇದೆ, ಕೊತ್ತಂಬರಿ ಸೊಪ್ಪಿದೆ, ಮತ್ತೆ ಬದ್ನ ಇದೆ, ಮತ್ತೆ ಚೆಂಡು ಹೂ ಇದೆ, ಮತ್ತೆ ಬಾಳೆಹಣ್ಣಿದೆ. ಅದು ಇದು ತಗೊಂಡೋಗು ಸರ 6 ಎಕರೆ ಇದೆ. ಕೊಡ್ತೀನಿ. ಸಾವಯವ ಇಲ್ಲ ಸರ್, ಪೂರ್ತಿ ಸಾವಯವ.
ಇದ್ದೇ ಸರ್ ತಗೊಂಡೋಗಿ ಈಗ ನಾನು ಈಗ ಒಂದು 4 ವರ್ಷ ಆಯ್ತು ಸರ್ 4 ವರ್ಷ ಕ್ಯಾನ ಬಕೆಟ್ ಸರ್. ಈಗ ನಮ್ಗೆ ತುಂಬಾ ಖುಷಿ ಇದೆ ಈಗ ಮಾಡೋದ್ರಿಂದ. ಮುಂದಕ್ಕೆ ಭೂಮಿ ಉಳಿಸ್ಬೇಕು ಅಂದ್ಬಿಟ್ಟು ಈಗ ಸಾವಯವ ಕೊಂಡೋಗ್ಬಿಟ್ಟಿದೀವಿ. ಮುಂದಲ್ದು ನಮ್ಮ ಮಕ್ಕಳಿಗೆ ಆಗ್ಲಿ ಸರ್ ಅದು. ಹುಡುಗರು ಬಿಡ್ತಾನ. ಟೈಮ್ ಬಂದು 5 ಕಾಲ ಆಯಿತು. ಇನ್ನೇನು ಸಂತೆ ಮುಗಿಯುವ ಟೈಮ್ ಕೂಡ ಆಯಿತು. ಗ್ರಾಹಕರೆಲ್ಲ ತಮಗೆ ಬೇಕಾದಂಥ ತರಕಾರಿ ಸೊಪ್ಪುಗಳು ಹಣ್ಣುಗಳನ್ನೆಲ್ಲ ತಗೊಂಡು ಮನೆಗೆ ಹೊರಡೋಂಥ ಟೈಮ್ ಆಯಿತು. ಇವತ್ತಿನ ನಮ್ಮದು ಸಂತೆ ವಿಶೇಷ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.